ಕ್ಲೀನಿಂಗ್ ವ್ಯವಸ್ಥೆ ಮಾಡಲಿಲ್ಲ. ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಇಲ್ಲ ಕರ್ನಾಟಕ ಸರ್ಕಾರ ಇರ್ಬೋದು, ಇದಕ್ಕೆ ಸೂಕ್ತವಾದಂಥ ಒಂದು ಯೋಜನೆ ರೂಪಿಸಿ ಕ್ಲೀನಿಂಗ್ ವ್ಯವಸ್ಥೆ ಆಗಬೇಕು, ಇದಕ್ಕೆ ಶುದ್ಧೀಕರಣ ಆಗಬೇಕು. ಅಲ್ಲಿ ತನಕ ನಮ್ಮ ಅಭಿಯಾನ ಮುಂದುವರಿಯುತ್ತೆ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕರಾವಳಿಯಲ್ಲಿ ಮತ್ತೊಂದು ಧರ್ಮಯುದ್ಧ ಆರಂಭ ಆಗ್ತಾ ಇದೆಯಾ? ಶಾಲಾ ಪಠ್ಯ ವರ್ಸಸ್ ಮದರಸಾ ಶಿಕ್ಷಣದ ದಂಗಲ್. ಮದ್ರಸಾಗಳಲ್ಲಿ ಬೋಧಿಸುವಂತಹ ಪಠ್ಯ ಬಹಿರಂಗವಾಗ್ಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಭರತ್ ಶೆಟ್ಟಿ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಭರತ್ ಶೆಟ್ಟಿ? ಶಾಲೆ ಪಠ್ಯ ವರ್ಸಸ್ ಮದರಸಾ ಶಿಕ್ಷಣದ ದಂಗಲ್ ಆಗತ್ತಾ ಇದು? ಮದ್ರಸಾಗಳಲ್ಲಿ ಬೋಧಿಸುವ ಪಠ್ಯ ಬಹಿರಂಗ ಆಗಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಭರತ್ ಶೆಟ್ಟಿ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಇದರಿಂದಾಗಿ ಮತ್ತೊಂದು ಹೊಸ ಚರ್ಚೆಯನ್ನ ಭರತ್ ಶೆಟ್ಟಿ ಹುಟ್ಟು ಹಾಕಿದ್ದಾರೆ. ಮದರಸಗಳಲ್ಲಿ ಶಿಕ್ಷಣ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ನಿಮ್ಗೆ ಏನು ಅನಿಸುತ್ತೆ? ಮದ್ರಸಾ ಸಿಸ್ಟಮ್ನಲ್ಲಿ ನೀವು ರಾಷ್ಟ್ರದ ಬಗ್ಗೆ ಒಳ್ಳೆ ರೀತಿಯ ಭಾವನೆ ಬರೆದಿದ್ದರೆ ನನ್ನ ಇಂಟರ್ಫಿರೆನ್ಸ್ ಇಲ್ಲ. ಆದರೆ ಇದೆಲ್ಲ ಟೀಚಿಂಗ್ ಇನ್ಸ್ಟಿಟ್ಯೂಷನ್ಸು ಗೌರ್ಮೆಂಟ್ನ ಅಂಡರಲ್ಲೇ ಕೆಲಸ ಮಾಡಬೇಕು. ಯಾಕಂದರೆ ನಾವು ಮಕ್ಕಳಿಗೆ ಕಲಿಸಿಕೊಡ್ತಿದ್ದೇವೆ. ಮಕ್ಕಳಿಗೆ ಯಾವ ರೀತಿ ಎಜುಕೇಷನನ್ನು ಕೊಡ್ತಾರೆ ಅನ್ನೋದನ್ನು ಪೇರೆಂಟ್ಸು ಡಿಸೈಡ್ ಮಾಡಬೇಕಿದೆ, ಸರ್ಕಾರ ಸಹ ಡಿಸೈಡ್ ಮಾಡಬೇಕಾಗಿದೆ. ಶಿಕ್ಷಣ ಅನ್ನುವಂಥದ್ದಲ್ಲ, ಬಹಿರಂಗವಾಗಿ ಅಲ್ಲಿ ಏನು ಕಲಿಸ್ತಾರೆ, ಅದರ ಕರಿಕ್ಯುಲಮ್ ಏನು, ಅದು ನಮಗೆ ಗೊತ್ತಾಗಬೇಕು. ನೀವು ಒಂದು ವೇಳೆ ಮದ್ರಸಲ್ಲಿ ಕೂರಿಸ್ಕೊಂಡು ಮತ್ತೊಂದು ಧರ್ಮದವರು ಯಾರೂ ಸರಿ ಇಲ್ಲ, ಆ ರೀತಿಯ ಕೋಮು ಭಾವನೆ ಪ್ರಚೋದನೆ ಮಾಡುವಂಥ ಮದ್ರಸೆಗಳಿದ್ದರೆ ಅದನ್ನು ನಿಲ್ಲಿಸಬೇಕು. ಒಳ್ಳೆ ಮದ್ರಸೆಗಳಲ್ಲಿ ಒಳ್ಳೆ ಶಿಕ್ಷಣ ಕೊಡುವಂಥ ಮದ್ರಸೆಗಳಿದ್ದರೆ ಅಭ್ಯಂತರ ಇರೋದಿಲ್ಲ ಯಾರದ್ದು. ಪೇರೆಂಟ್ಸು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ನಾವು ಹಲವಾರು ಮಕ್ಕಳ ಮೇಲೆ ಸೆಕ್ಷುವಲ್ ಅಸಾಲ್ಟ್ಸ್ ಆಗೋದನ್ನು ನಾವು ನೋಡ್ತಾ ಇದ್ದೇವೆ, ಕೆಲವುಗಳಲ್ಲಿ ನೋಡ್ತಾ ಇದ್ದೇವೆ. ಆ ಸೆಕ್ಷುವಲ್ ಅಸಾಲ್ಟ್ಸನ್ನು ತಡಿಬೇಕಾದದ್ದು ಖಾಲಿ ಪೇರೆಂಟ್ಸ್ ಮಾತ್ರ ಅಲ್ಲ, ಸರ್ಕಾರದ ಜವಾಬ್ದಾರಿ ಇದೆ. ಇದು ಮತಕ್ಕೆ ಸಂಬಂಧಪಟ್ಟಂಥ ವಿಷಯ ಅಲ್ಲ. ಒಂದು ಸಣ್ಣ ಮಕ್ಕಳನ್ನು ನೀವು ಎಲ್ಲೋ ಒಂದು ಕಡೆ ಕಳಿಸ್ತೀರಿ, ಅದರ ಮೇಲೆ ನಮಗೆ ಸರ್ಕಾರಕ್ಕೆ ಅಥವಾ ಪೇರೆಂಟ್ಸ್ಗೆ ಕಂಟ್ರೋಲ್ ಇಲ್ಲದಿದ್ದರೆ, ಅಲ್ಲಿ ಟೀಚಿಂಗ್ ಮಾಡುವಂಥ ವ್ಯಕ್ತಿಗಳು ಬೇರೆ ರೀತಿಯ ವರ್ತನೆಯನ್ನು ಮಾಡಿದರೆ ಅದನ್ನು ನಾವು ಕಂಟ್ರೋಲ್ ಮಾಡಲೇಬೇಕು. ಸರ್ಕಾರದ ಜವಾಬ್ದಾರಿ ಇದೆ. ನೀವೇನು ಸಲಹೆ ಕೊಡ್ತೀವಿ ಸರ್ ಮದರ ಶಿಕ್ಷಣ ಸಂಬಂಧಪಟ್ಟ? ನೀವು ಒಂದಷ್ಟು ಪ್ರಶ್ನೆ ಶಿಕ್ಷಣದಲ್ಲಿ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಅಥವಾ ಆ್ಯಂಟಿ ನ್ಯಾಷನಲ್ ಥಾಟ್ಸಿಗೆ ಯಾವುದೇ ಆಸ್ಪದವನ್ನು ಕೊಡಬಾರ್ದು. ಮತ್ತು ಅದರ ಕರಿಕ್ಯುಲಮ್ ಏನಿದೆ, ಅವ್ರು ಏನು ಕಲಿಸ್ತಾರೆ ಅದನ್ನು ಸರ್ಕಾರಕ್ಕೆ ಓಪನ್ ಆಗಿ ತಿಳಿಸ್ಬೇಕು. ಪಬ್ಲಿಕ್ಕಿಗೆ ಗೊತ್ತಿರಬೇಕು ಏನು ಕಲಿಸ್ತಾರೆ ಅಂತ, ಅಥವಾ ಅವರ ಪೇರೆಂಟ್ಸ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಎಲ್ಲಿ ಸಹ ಆ್ಯಂಟಿ ನ್ಯಾಷನಲ್ ಇದು ಕೋಮ ಪ್ರಚನೆ ಕೊಡುವಂಥ ಒಂದು ವ್ಯವಸ್ಥೆಗೆ ಎಲ್ಲಿ ಸಹ ಆಸ್ಪದ ಕೊಡಬಾರ್ದು. ಮದರಸಗಳಲ್ಲಿ ಕಲಿಸ್ತಿರುವಂಥ ಶಿಕ್ಷಣ ಕರಿಕ್ಯುಲಮ್ ಏನಿದೆ ಅದು ಎಲ್ಲೂ ಕೂಡ ಬಹಿರಂಗ ಆಗ್ತಾ ಇಲ್ವಾ, ಅಥವಾ ಸರ್ಕಾರ ಗಮನಕ್ಕೆ ಬಂದಿಲ್ಲ, ಸಾರ್ವಜನಿಕ ಗೊತ್ತಿಲ್ಲ ಅಂತ? ಸಾರ್ವಜನಿಕರಿಗೆ ಗೊತ್ತಿಲ್ಲ ಅದು. ಯಾಕಂತ ಹೇಳಿದ್ರೆ ಕೆಲವು ಮದ್ರಸೆಗಳಲ್ಲಿ ಬೇರೆ ಬೇರೆ ರೀತಿ ಇದೆ. ಕೆಲವು ಮದ್ರಸೆಗಳಲ್ಲಿ ಏನೋ ಆ್ಯಂಟಿ ರಾಜಕೀಯ ವಿಷಯ ಅಥವಾ ಆ್ಯಂಟಿ ಧಾರ್ಮಿಕ ವಿಷಯ ಅಥವಾ ಹಿಂದೂಗಳ ವಿರುದ್ಧವಾದ ವಿಷಯ, ಕ್ರಿಶ್ಚಿಯನ್ರ ವಿರುದ್ಧವಾದ ವಿಷಯ ಆಗುವುದನ್ನು ನಾವು ಕೇರಳದಲ್ಲಿ ಕೆಲವು ಕಡೆ ಕಂಡು ಬಂದಿದೆ. ಇದು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರ್ಬೋದಾ? ನಮ್ಮ ರಾಜ್ಯ ಖಂಡಿತ ಎಲ್ಲ ಕಡೆಯಲ್ಲಿ ಹಾಗೆ ಆಗ್ತದೆ. ಅಂದರೆ ಎಲ್ಲ ಮದ್ರಸೆ ಹಾಗಂತ ಹೇಳೋದಿಲ್ಲ, ಕೆಲವು ಕಡೆ ಹಾಗೆ ಆಗ್ತದೆ. ನೋಡಿ, ಎಲ್ಲರೂ ಸಹ ಸರಿ ಇರೋದಿಲ್ಲ. ಎಲ್ಲ ಹಿಂದೂಗಳು ಒಳ್ಳೆಯವರು, ಎಲ್ಲ ಮುಸಲ್ಮಾನರು ಒಳ್ಳೆಯವರು, ಎಲ್ಲ ಕ್ರಿಶ್ಚಿಯನ್ಸ್ ಒಳ್ಳೆಯವರು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇದ್ದದ್ದೇ. ಆದರೆ ಈ ರೀತಿಯ ಒಂದು ಇನ್ಸ್ಟಿಟ್ಯೂಷನ್ಸಿಗೆ ಸಹ ನಾವು ಆಸ್ಪದ ಕೊಡಬಾರ್ದು. ಅದನ್ನು ಯಾವುದೇ ಕರಿಕ್ಯುಲಮ್ ಏನಿದೆ ಅದು ಗೌರ್ಮೆಂಟಿಗೆ ಕಂಪ್ಲೀಟಾಗಿ ಗೊತ್ತಾಗಬೇಕು. ಈ ರೀತಿ ಯಾವುದೇ ಕರಿಕ್ಯುಲಮ್, ಯಾವುದೇ ನೀವು ರಿಲಿಜಿಯಸ್ ಎಜುಕೇಷನ್ಸ್, ಎನಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ ನೀವು ಅದನ್ನು ಮಾಡರ್ನೈಸ್ ಮಾಡೋದ್ರಿಂದ ಏನಾಗೋದಿಲ್ಲ. ಮಾಡರ್ನೈಸ್ ಮಾಡಿದರೆ ಒಂದು 2 ಲ್ಯಾಪ್ಟಾಪ್ ಬರ್ತದೆ, ಒಂದು ಪ್ರೊಜೆಕ್ಟರ್ ಬರ್ತದೆ. ನೀವು ಕರಿಕ್ಯುಲಮಲ್ಲಿ ಏನು ಮಕ್ಕಳಿಗೆ ತಲೆಗೆ ಹಾಕ್ತಿದ್ದೀರಿ ಅದು ಮುಖ್ಯ. ಸರ್, ನೀವು ಒಂದು ಜವಾಬ್ದಾರಿತ ಶಾಸಕ ಸ್ಥಾನದಲ್ಲಿ ಇರುವಂಥದ್ದು, ಹಲವಾರು ಆಯ್ಕೆ ಆಗಿರೋದು. ಈ ಹಿನ್ನೆಲೆಯಲ್ಲಿ ಮದ್ರಸಾಗಳಲ್ಲಿ ಕಲಿಸುವಂಥ ಕರಿಕ್ಯುಲಮ್ ಏನಿದೆ ಅದನ್ನು ಬಹಿರಂಗಪಡಿಸಬೇಕಂತ ಏನಾದರೂ ನೀವು ಸಂಬಂಧಪಟ್ಟ ಎಜುಕೇಷನ್ ಮಿನಿಸ್ಟರ್ಗೆ ಅಥವಾ ಸರ್ಕಾರಕ್ಕೆ ಏನಾದರೂ ಕೂಡ ನೀವು ಪತ್ರ ಬರೆದು ಅಥವಾ ಮನವಿ ಮಾಡೋದು ಮಾಡ್ತೀರಾ? ಖಂಡಿತ ಅದ್ರ ಬಗ್ಗೆ ಮಾಡಲೇಬೇಕಾದ ಅವಶ್ಯಕತೆ ಇದೆ. ಆ್ಯಕ್ಚುಲಿ ಈಗ ಮದ್ರಸೆಗಳಲ್ಲಿ ಯಾವ ರೀತಿಯ ಟೀಚಿಂಗನ್ನು ಕೊಡ್ತಾರೆ, ಅಥವಾ ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಟ್, ಪುನಃ ಹೇಳ್ತೇನೆ, ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಯಾವ ರೀತಿ ಎಜುಕೇಷನನ್ನು ಕೊಡ್ತಾರೆ ಅನ್ನೋದನ್ನು ಪಬ್ಲಿಕ್ಕಿಗೆ ಗೊತ್ತು ಮಾಡಬೇಕು, ಬಹಿರಂಗಗೊಳಿಸ್ಬೇಕು. ಇದೇ ಕರಿಕ್ಯುಲಮ್, ಇದೇ ಟೈಮ್ ಟೇಬಲ್ ಅಂತ ಗೊತ್ತಾದರೆ ಪಬ್ಲಿಕ್ ಸಹ ಒಳ್ಳೆಯದಾಗ್ತದೆ. ಇದು ಅಗತ್ಯ ಇದೆ ಖಂಡಿತ. ಇದನ್ನು ಒಂದಷ್ಟು ಅನುಮಾನಗಳನ್ನು ಇರುವಂಥವೆಲ್ಲ ಕೂಡ ಸಾಲ್ವ್ ಆಗುತ್ತೆ ಅಂತ ನೀವು ಹೇಳ್ತಾ ಇರುವಂಥ? ಯಾಕಂತ ಹೇಳಿದ್ರೆ ಪಬ್ಲಿಕ್ನ ಮನಸ್ಸಲ್ಲಿ ಏನಿದೆ, ಪಬ್ಲಿಕ್ ಮನಸ್ಸಲ್ಲಿ ಮದ್ರಸೆಗಳಲ್ಲಿ ಕೆಲವು ರೀತಿಯ ಟ್ರೈನಿಂಗ್ ಆಗ್ತದೆ. ನಮ್ಮ ದೇಶದಲ್ಲಿ ಇದು ಪರದೇಶದಲ್ಲಿ ಆಗೋದೆಲ್ಲ ನೋಡ್ತಾ ಇದ್ದಾರೆ, ಇಂಗ್ಲೆಂಡ್ ಅಲ್ಲೆಲ್ಲ ಆಗ್ತಾಯಿದೆ, ಅದು ನಮ್ಮ ದೇಶದಲ್ಲಿ ಆದರೆ ಅನ್ನುವಂಥ ಹೆದರಿಕೆ ಜನರಿಗಿದೆ. ನೋಡಿ, ನಮ್ಮ ದೇಶದಲ್ಲಿ ಹಿಂದೂಗಳು ಇರುವಷ್ಟು ಕಾಲ ಇಲ್ಲಿ ಜಾತ್ಯತೀತ ಜೀವಂತವಾಗಿ ಇರ್ತದೆ. ಹಿಂದೂಗಳು ಎಲ್ಲ ರೀತಿಯ ನಂಬಿಕೆಗಳನ್ನು ಒಪ್ಕೊಳ್ತಾರೆ.
ನಾವು ಫೆನೆಟಿಕ್ಸ್ ಅಲ್ಲ. ಈ ದೇಶದಲ್ಲಿ ಹಿಂದಿನ ನಮ್ಮ ಮಣ್ಣಿನ ಗುಣನೇ ಹಾಗೆ, ನಾವು ಫೆನೆಟಿಕ್ಸ್ ಅಲ್ಲ. ಹಾಗಾಗಿ ಇಲ್ಲಿ ಆ ರೀತಿ ಯೋಚನೆಗಳು ಬರ್ಬೋದು. ನಾವೆಲ್ಲರೂ ಶಾಂತಿ ಸುವ್ಯವಸ್ಥೆಯಿಂದ ಜೀವನ ಮಾಡಬೇಕಾದ್ರೆ ಒಬ್ಬರ ಮತವನ್ನು, ಮತ್ತೊಬ್ಬರ ನಂಬಿಕೆಯನ್ನು, ಒಬ್ಬರ ಧರ್ಮವನ್ನು ಗೌರವಿಸ್ಕೊಂಡು ನಾವು ಇರಬೇಕು. ಈ ಬಗ್ಗೆ ಶಿಕ್ಷಣ ಸಚಿವರನ್ನ ಏನಾದರೂ ಮೀಟ್ ಆಗ್ತೀರಾ ಸರ್? ಮದ್ರಸೆಗಳಲ್ಲಿ ಸಂಬಂಧಪಟ್ಟಂತೆ ಆಗಲಿಕ್ಕಿಂತ ಜಾಸ್ತಿಯಾಗಿ ಅದರ ಬಗ್ಗೆ ನಾವು ಮನವಿಯನ್ನು ಖಂಡಿತ ಮಾಡ್ತೇವೆ. ಶಿಕ್ಷಣ ಸಚಿವರು ಖಂಡಿತ ಮನವಿ ಮಾಡ್ತೇವೆ. ಯಾವುದೇ ರೀತಿಯ ಎಜುಕೇಷನ್ನು ನೀವು 18 ವರ್ಷದ ಕೆಳಗೆ ನಮ್ಮ ಮಕ್ಕಳಿಗೆ ಏನು ಕೊಡ್ತಿದ್ರಿ, ಅದರ ಯಾವ ರೀತಿ ಎಜುಕೇಷನ್ನ ಕರಿಕ್ಯುಲಮ್ಸ್ ಏನಿದೆ ಪಬ್ಲಿಕ್ ಮಾಡಬೇಕು. ಮದ್ರಸಗಳಲ್ಲಿ ಇರ್ಬೋದು, ಎಲ್ಲ ರೀತಿಯ ಎಜುಕೇಷನ್ ಯಾವುದು ರಿಜಿಸ್ಟರ್ ಆಗದೇ ಇದ್ದಂಥ ಇನ್ಸ್ಟಿಟ್ಯೂಷನ್ಸ್ ಇರ್ತದೆ. ಈಗ ಪ್ರೈವೇಟ್ ಶಾಲೆಗಳಲ್ಲಿ ನಮ್ಗೆ ಗೊತ್ತಿದೆ. ಅದು ಈ ರೀತಿಯ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಏನಿದ್ರು ಸಹ ಅದು ಬಹಿರಂಗಗೊಳಿಸಬೇಕು. ಇದು ಭರತ್ ಶೆಟ್ಟಿಯವರ ಒಂದು ಮಾತು. ಅವ್ರು ಹೇಳಿರುವಂಥದ್ದು ಏನು, ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಅಂದರೆ ಕ್ರಿಶ್ಚಿಯನ್ ಎಲ್ಲ ಶಿಕ್ಷಣ ಮಿಷನರಿ ಸಂಸ್ಥೆಗಳಿಗೂ ನಾನು ಹೇಳ್ತಾ ಇಲ್ಲ, ಎಲ್ಲೆಲ್ಲಿ ಹಿಂದೂ ವಿರೋಧಿ ಸಂಬಂಧಪಟ್ಟಂತೆ ಹೇಳಿಕೆಗಳು ಬರುತ್ತೆ ಅಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಮಕ್ಕಳನ್ನ ಕಳಿಸಬಾರ್ದು. ಇದ್ರ ಬಗ್ಗೆ ಪೇರೆಂಟ್ಸ್ ಯೋಚನೆ ಮಾಡಬೇಕಂತ. ಜೊತೆಗೆ ಮತ್ತೊಂದು ವ್ಯಾಲಿಡ್ ಪಾಯಿಂಟನ್ನು ಅಂದರೆ ಮತ್ತೊಂದು ವಿಚಾರವನ್ನು ಹೊಸ ವಿಚಾರ ಹೇಳುವಂಥ ಮದರಸಾ ವಿಚಾರಗಳಿಗೆ ಸಂಬಂಧಪಟ್ಟ ಮದರಸಗಳಲ್ಲಿ ಕಳಿಸುವಂಥ ಶಿಕ್ಷಣ ಕರಿಕ್ಯುಲಮ್ ಏನಿದೆ ಅದನ್ನು ಬಹಿರಂಗಗೊಳಿಸಬೇಕು. ಎಲ್ಲವನ್ನು ಕೂಡ ದೂರ್ತಾ ಇಲ್ಲ, ಅದು ಬಹಿರಂಗಗೊಳಿಸಬೇಕು. ಒಂದಷ್ಟು ಅನುಮಾನಗಳಿಗೆ ತೆರೆ ಬೀಳುತ್ತೆ ಅಂತ ಹೇಳಿರೋದು. ಈ ಬಗ್ಗೆ ಮನವಿ ಕೂಡ ಮಾಡ್ತೀವಿ ಅಂತ ಹೇಳಿರುವಂಥ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ ಟಿವಿ. ಕರುನಾಡಿನ ಅಸ್ಮಿತೆ ಕಾವೇರಿ ಉಳಿವಿಗಾಗಿ ನಿನ್ನೆಯಿಂದಲೂ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಕ್ಷಮಿಸು ಕಾವೇರಿ ಅನ್ನೋ ಹೆಸರಿನಡಿ ದೊಡ್ಡ ಮಟ್ಟದ ಅಭಿಯಾನವನ್ನು ಕೈಗೆತ್ತಿಕೊಂಡಿದೆ. ಇದಕ್ಕೆ ಜನ ಬೆಂಬಲವೂ ಕೂಡ ಅಪಾರ ಪ್ರಮಾಣದಲ್ಲಿ ಬೆಂಬಲವನ್ನ ಸೂಚಿಸ್ತಾ ಇರೋದು ಗಮನಿಸಬೇಕಾಗಿರುವಂತಹ ವಿಚಾರ. ನಮ್ಮ ಅಭಿಯಾನಕ್ಕೆ ಅನೇಕ ಜನ ಬಂದು ಕೈ ಜೋಡಿಸ್ತಿದ್ದಾರೆ. ಕಾವೇರಿ ಉಳಿಸೋ ಕಂಕಣಕ್ಕೆ ಕರುನಾಡು ಕೂಡ ಸಾಥ್ ಕೊಟ್ಟಿರೋದು ಹೆಮ್ಮೆಯ ವಿಚಾರ. ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ಭಾರಿ ಜನ ಬೆಂಬಲ. ಕಾವೇರಿ ನದಿಗೆ ಸೇರುತ್ತಿದೆ ಕಾಫಿ ಪಲ್ಪಿಂಗ್ ನೀರು. ಕುಡಿಯುವ ನೀರಿಗೆ ವಿಷಯುಕ್ತ ತ್ಯಾಜ್ಯ ಸೇರ್ಪಡೆ ಆಗ್ತಾ ಇದೆ. ಸಿದ್ದಾಪುರದ ನೆಲ್ಲಿ ಹುದಿಕೇರಿ ಸಮೀಪ ನೀರು ಕಲುಷಿತಗೊಳ್ತಾ ಇರೋದು. ಇದೇ ವಿಷಯುಕ್ತ ನೀರನ್ನ ಕುಡಿಯೋದಕ್ಕೆ ಸರಬರಾಜು ಮಾಡಲಾಗ್ತಾ ಇದೆ. ಇದೇ ವಿಷಯುಕ್ತ ನೀರನ್ನ ಪ್ರತಿದಿನ ನಾವೆಲ್ಲ ಕುಡಿತೀವಿ. ಇದೇ ವಿಪರ್ಯಾಸದ ಸಂಗತಿ. ಅದೇ ಕಾರಣಕ್ಕೆ ಕಾವೇರಿಯನ್ನ ಶುದ್ಧವಾಗಿ ಇಟ್ಟುಕೊಳ್ಳುವ ಜವಾಬ್ದಾರಿ ನಮ್ಮದು, ನಿಮ್ಮೆಲ್ಲರದ್ದು. ಹಾಗಾಗಿ ಕರುನಾಡಿನ ಜನ ಸಾಥ್ ಕೊಡ್ತಿದ್ದಾರೆ. ಆದ್ರೆ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕಲ್ಲ. ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸ್ಪಾಟ್ ಇಂದ ನಿರಂತರವಾಗಿ ವರದಿ ಮಾಡ್ತಿದ್ದಾರೆ ನಮ್ಮ ಇಬ್ಬರು ಸಹೋದ್ಯೋಗಿಗಳು ರಂಜಿತ್, ಮತ್ತೊಂದು ಕಡೆ ಅನು ಕಾರ್ಯಪ್ಪ. ನಿನ್ನೆಯಿಂದಲೂ ಕೂಡ ಕಾವೇರಿ ನೀರು ಎಲ್ಲೆಲ್ಲಿ ಕಲುಷಿತ ಆಗ್ತಾ ಇದೆ, ಜನರು ಕೂಡ ಯಾವ ರೀತಿ ತಪ್ಪು ಮಾಡ್ತಿದ್ದಾರೆ, ಅಧಿಕಾರಿಗಳ ಎಡವಟ್ಟು ಯಾವ ರೀತಿ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಿ ರಂಜಿತ್. ಈಗ ಎಕ್ಸಾಕ್ಟ್ಲಿ ಯಾವ ಪ್ಲೇಸ್ ಅಲ್ಲಿ ಇದ್ದೀರಿ, ಅಲ್ಲೂ ಕೂಡ ಕಾವೇರಿ ಯಾವ ರೀತಿ ಮಲಿನವಾಗ್ತಾ ಇದೆ ಎಕ್ಸ್ಪ್ಲೇನ್ ಮಾಡಬಹುದಾ? ಜೊತೆಗೆ ಜನರ ಬೆಂಬಲ ಯಾವ ರೀತಿ ಇದೆ ಅಲ್ಲಿ? ಖಂಡಿತವಾಗ್ಲೂ ಕೂಡ ಶ್ರುತಿ, ನಿನ್ನೆ ನಾವು ಕುಶಾಲನಗರದಲ್ಲಿದ್ವಿ. ಕುಶಾಲನಗರದಲ್ಲಿ ಫ್ಯಾಕ್ಟರಿಗಳಿಂದ, ಕಾರ್ಖಾನೆಗಳಿಂದ ಬಂದು ಸೇರುವಂಥ ಆ ವಿಷಯುಕ್ತ ನೀರು ಕಾವೇರಿಯ ಒಡಲನ್ನು ಹೇಗೆ ಕಲುಷಿತಗೊಳಿಸಿತ್ತು ಅನ್ನೋದನ್ನು ನಾವು ಹೇಳಿದ್ವಿ. ಇವತ್ತು ನಾವು ವಿರಾಜಪೇಟೆ ತಾಲೂಕಿನ ಕರಡಿಗೋಡು ಗ್ರಾಮದಲ್ಲಿದ್ದೀವಿ. ಈ ಕರಡಿಗೋಡು ಗ್ರಾಮದಲ್ಲಿ ಕಾಫಿ ಎಸ್ಟೇಟ್ಗಳು ಜಾಸ್ತಿ ಇರೋದ್ರಿಂದ, ಮತ್ತು ವಿರಾಜಪೇಟೆ ಈ ಸಮೀಪ ಸುತ್ತಮುತ್ತ ಈ ಕಾಫಿ ಎಸ್ಟೇಟ್ಗಳು ಜಾಸ್ತಿ ಇರೋದ್ರಿಂದ ಕಾಫಿಯ ಪಲ್ಪಿಂಗ್ ನೀರನ್ನು ಕಾವೇರಿ ನದಿಗೆ ಬಿಡ್ತಾರೆ. ಶ್ರುತಿ, ಈ ವಿರಾಜಪೇಟೆ ಈ ಸುತ್ತಮುತ್ತ ಗ್ರಾಮ, ನನ್ನ ಹಿಂದ್ಗಡೆ ಇರುವಂಥ ಈ ಗ್ರಾಮಸ್ಥರು ಕಾವೇರಿ ನದಿಯ ನೀರನ್ನು ಕುಡಿದು ಕಾವೇರಿ ನದಿಯ ನೀರನ್ನು ಆಶ್ರಯಿಸಿದ್ದಾರೆ. ಜೀವ ನದಿ ಕಾವೇರಿಯನ್ನು ಆಶ್ರಯಿಸಿದ್ದಾರೆ. ಆದರೆ ನಾನು ತೋರಿಸ್ತೀನಿ ಇವತ್ತು ಕಾಫಿ ಪಲ್ಪಿಂಗ್ ನೀರು ಈ ಕಾವೇರಿ ನದಿಗೆ ಬಿಟ್ಟು ಹೇಗಾಗಿದೆ ಅನ್ನೋದನ್ನು ತೋರಿಸ್ತೀನಿ. ಆನಂತರ ಇಲ್ಲಿ ಸೇರಿರುವಂಥ ಜನರನ್ನು ಕೂಡ ಮಾತಾಡಿಸ್ತೀನಿ. ಶ್ರುತಿ ನೋಡಿ, ನನ್ನನ್ನು ಕ್ಯಾಮ್ರಾಮ್ಯಾನ್ ಜಗದೀಶ್ ಪ್ಯಾನ್ ಮಾಡಿ ತೋರಿಸಿ. ಈ ಹಿಂದ್ಗಡೆ ನಾವು ಹೋಗ್ತಾ ಹೋದರೆ ಕಾವೇರಿ ನದಿಗೆ ಪಲ್ಪಿಂಗ್ ನೀರು ಬಂದು ಸೇರುತ್ತೆ. ರಾತ್ರಿ ಬಿಡ್ತಾರೆ ಪಲ್ಪಿಂಗ್ ನೀರನ್ನು. ಯಾವುದೇ ಕಾರಣಕ್ಕೂ ಕೂಡ ಪಲ್ಪಿಂಗ್ ಮಾಡಿದಂತಹ ಆ ಕಾಫಿಯ ನೀರನ್ನು ಬಿಡಲಿಕ್ಕೆ ಅವಕಾಶ ಇಲ್ಲ. ಈ ನೀರಿಗೆ ಬಂದು ಸೇರೋದ್ರಿಂದಾಗಿ ಈ ಮಾರ್ಗದ ಮೂಲಕ ಪಲ್ಪಿಂಗ್ ನೀರು ಫ್ಯಾಕ್ಟ್ರಿಗಳಿಂದ ಬರುತ್ತೆ, ಕಾಫಿ ಎಸ್ಟೇಟ್ಗಳಿಂದ ಬಂದು ಕಾವೇರಿ ನದಿಗೆ ಸೇರಿ ಕಾವೇರಿ ನೀರಿನ ಬಣ್ಣವೇ ಬದಲಾಗಿದೆ. ಈ ನೀರನ್ನು ಕುಡಿಲಿಕ್ಕೆ ಸಾಧ್ಯ ಇದೆಯಾ? ಈ ನೀರನ್ನು ಬೆಂಗಳೂರಿನ ಜನ ಕುಡಿತಾ ಇದ್ದಾರಲ್ಲ, ಯಾವುದೇ ಪ್ಯೂರಿಫೈ ಮಾಡೋದಿಲ್ಲ, ಶುದ್ಧೀಕರಣ ಮಾಡೋದಿಲ್ಲ, ಏನೇ ಒಂದು ಮಾಡದೆ ಇದೇ ನೀರನ್ನು ನೇರವಾಗಿ ಕುಡಿತಾರೆ. ಸಿದ್ದರಾಮಯ್ಯವರ ಮನೆ ಪಕ್ಕದಲ್ಲೂ ಅಥವಾ ಸಿದ್ದರಾಮಯ್ಯನವ್ರ ಮನೆಯಲ್ಲೂ ಕೂಡ ಇದೇ ನೀರು ಕುಡಿಯೋದೇನೋ ಬಹುಶಃ ಗೊತ್ತಿಲ್ಲ. ನಾವಿರೋ ಮನೆಯಲ್ಲೂ ಕೂಡ ಇದೇ ಕಾವೇರಿ ನೀರನ್ನು ಕುಡಿತೀವಿ. ಆದರೆ ಈ ಕಾವೇರಿ ನೀರಿಗೆ ಸೇರೋದು ಪಲ್ಪಿಂಗ್ ನೀರು.
ಆ ಪಲ್ಪಿಂಗ್ ನೀರು ಎಷ್ಟು ವಿಷಯುಕ್ತ ಅಂತ ಹೇಳಿದರೆ, ಆ ಪಲ್ಪಿಂಗ್ ಮಾಡಿದಂತಹ ವಿಷಯುಕ್ತ ನೀರನ್ನು ಯಾವುದಾದ್ರೂ ಮರದ ಬುಡಕ್ಕೆ ಹಾಕಿದರೆ ಆ ಮರವೇ ಸತ್ತು ಹೋಗುತ್ತೆ. ಅಷ್ಟು ವಿಷಯುಕ್ತವಾದಂಥ ಕಲ್ಮಶ ನೀರದು. ಪಾಪ ಇಲ್ಲಿನವರ ಆರೋಗ್ಯ ಎಲ್ಲ ಎಷ್ಟು ಕೆಟ್ಟೋಗಿರಬೇಡ. ನಾನು ಮಾತಾಡಿಸ್ತೀನಿ ಅವರನ್ನು, ಮತ್ತೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್ ಹೇಳಿ, ಈ ಕಾವೇರಿ ನೀರಿಗೆ ಪಲ್ಪಿಂಗ್ ನೀರು ಸೇರೋದು ಎಷ್ಟು ಸಮಯದಿಂದ ಈ ಭಾಗಕ್ಕೆ ಒಂದು ಬಾಧಿಸ್ತಾ ಇದೆ? ಇದು ಸುಮಾರು ವರ್ಷದಿಂದ ಈ ರೀತಿ ಸಮಸ್ಯೆಗಳು ಆಗ್ತಾ ಇದೆ. ಕಾವೇರಿ ನೀರು ಕಾವೇರಿ ನದಿಗೆ ಬಿಡೋದು, ಆಮೇಲೆ ಅದು ಒಂದು 2 ಗಂಟೆ 3 ಗಂಟೆ ಹರಿಯುವಾಗ ಅದು ಪಲ್ಪಿಂಗ್ ನೀರು ಮುಗೀತದೆ. ಆಮೇಲೆ ಹೊಳೆ ನೀರೆಲ್ಲ ಕಪ್ಪು ಕಲರಿಗೆ ತಿರುಗಿರ್ತವೆ, ಮತ್ತು ಮೀನುಗಳು ಸಾಯ್ತವೆ. ಮತ್ತು ಒಂದು 2-3 ದಿನ ಅದು ಹರ್ಕೊಂಡು ಹೋದಾಗ ಮತ್ತೆ ಕ್ಲಿಯರ್ ಆಯ್ತದೆ. ಇದು ಪ್ರತಿನಿತ್ಯ ಆಗ್ತಾಯಿದೆ. ಈ ಕಾಫಿ ಕ್ಯೂರಿಂಗ್ ಮಾಡುವ ಟೈಮಲ್ಲಿ ವರ್ಷಂಪ್ರತಿ ನಡೆಯುತ್ತಿರುವ ಸಂಭವ. ಆ ಪಲ್ಪಿಂಗ್ ನೀರು ಎಷ್ಟು ಕ್ರೂಡ್ ಇದೆಯಲ್ಲ, ಅದು ಎಷ್ಟು ವಿಷಯುಕ್ತ ಅಂತ? ಆದರೆ ಒಂದು RCC ಬಿಲ್ಡಿಂಗ್ ಮೇಲೆ ಏನಾದರೂ ನಾವು ಕಾಪಿ ಒಣ ಹಾಕಕ್ಕೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಆ ಬಿಲ್ಡಿಂಗೇ ಕ್ರ್ಯಾಕ್ ಬೀಳುವಂತಹ ಅಥವಾ ಲೀಕ್ ಆಗುವಂಥ ಸಂಭವ ಇದೆ. ಅಷ್ಟು ಪವರ್ ಕೆಮಿಕಲ್ ಅಲ್ಲ, ಅದು ಪವರ್ ಅಂತ. ಕಾಪಿಗೆ ಅಷ್ಟೊಂದು ಹೀಟ್ ಇದೆ. ಅಂಥ ನೀರುಗಳ ಏನಾದರೂ ಗಿಡಗಳಿಗೆ ಇದ್ದಾಗ ಅಥವಾ ಕಾಫಿ ಗಿಡಗಳಿಗೆ ಅಥವಾ ಬೇರೆ ಯಾವುದೇ ಗಿಡಗಳಿಗೆ ಗಿಡಗಳೇ ಸತ್ತು ಹೋಗುವಂಥ ಇದಿದೆ. ಅಷ್ಟು ವಿಷಯುಕ್ತವಾದ ನೀರನ್ನು ಏಕಾಏಕಿ ನದಿಗೆ ಬಿಡ್ತಾ ಇದ್ದಾರೆ. ಅದು ಏನು ಅಂತ ಹೇಳಿದ್ರೆ, ಈಗ ಕಳೆದ ಸಲ ಬಿಟ್ಟಾಗ ನಾವು ಅದನ್ನ ಫೋಟೋ ಮತ್ತು ಎಲ್ಲ ಸಂಗ್ರಹ ಮಾಡಿ ಯಾವುದೇ ಪ್ಯೂರಿಫೈ ಮಾಡೋದಿಲ್ಲ, ಏನು ಮಾಡೋಕ್ಕಿಲ್ಲ, ಯಾವುದೇ ಇದು ಮಾಡ್ತಾಯಿಲ್ಲ. ಅದು ಫೋಟೋ ಅಡಕ ತೆಗೆದುಬಿಟ್ಟು ನಾವೇನು ಮಾಡ್ದೋ, ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ದೋ. ಕಂಪ್ಲೇಂಟ್ ಮಾಡಿದ ಮೇಲೆ ಅದು ಪಂಚಾಯತಿಯವರಿಗೆಲ್ಲ ನೋಟಿಸ್ ಮಾಡಿದ್ದಾರೆ. ಸಿದ್ದಾಪುರ ಪಂಚಾಯತಿ ಮತ್ತು ಮಾಲ್ದಾರಿ ಪಂಚಾಯತಿ, ಈಗ ಸುತ್ತಮುತ್ತ ಸುಮಾರು ಪಂಚಾಯತಿಗಳು ಬರ್ತಾರೆ. ನಾವು ಇದೇ ನೀರು ಕುಡಿಯೋದು ಸರ್? ಇದೇ ನೀರೇ ಕುಡಿಯೋದು. ಎಲ್ಲರಿಗೂ ಕೊಡ್ತಾ ಇರೋದು ಇದೆ. ಯಾವುದೇ ಶುದ್ಧೀಕರಣ ಇಲ್ಲ, ಯಾವುದಿಲ್ಲ. ಯಾವುದು ಶುದ್ಧೀಕರಣ? ನೀವೇ ನೀರು ಕುಡಿತೀರಾ? ನಾವು ಇದೇ ನೀರು ಕುಡಿತೀವಿ. ಶ್ರುತಿ, ಇದು ಪಲ್ಪಿಂಗ್ ಮಾಡಿದಂಥ ನೀರು. ಅದನ್ನು ಕೂಡ ನಾನು ಸ್ಯಾಂಪಲ್ ತೆಗೆದಿಟ್ಕೊಂಡಿದ್ದೀನಿ. ಈ ನೀರಿನ ಬಣ್ಣ ಹೇಗಿದೆ ಅಂತ ಹೇಳಿ ನೋಡಿ. ಈ ನೀರನ್ನು ನಾವು ಕುಡಿದ್ರೆ ರೋಗ ರುಜಿನ ಬರದೇ ಇರುತ್ತಾ? ಈ ನೀರನ್ನು, ಕಾವೇರಿ ನೀರಿನ ಬಣ್ಣ ಹಿಂಗಾಗಿದೆ, ಕಪ್ಪಾಗಿದೆ. ಈ ನೀರನ್ನು ಕುಡಿದ್ರೆ ನಮಗೆ ಕಾಯಿಲೆ ಕಸಾಲೆಗಳು ಬರದೇ ಇರುತ್ತಾ? ಕೊರೋನಾದಂಥ ಕಾಯಿಲೆ ಬಗ್ಗೆ ನಾವು ಹೆದರ್ತೀವಿ. ಪ್ರತಿದಿನ ಕುಡಿಯುವಂಥ ಈ ನೀರಿದೆಯಲ್ಲ, ಈ ಪಲ್ಪಿಂಗ್ ಮಾಡಿದಂಥ ನೀರು ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಎಷ್ಟು ಮಾರಕ ಅಂತೇಳಿ. ಅಮ್ಮ, ತಾವು ಇಲ್ಲೇ ಇರೋದಾ? ನನ್ನ ಹೆಸರು ಯಮುನಾ ಅಂತ, ಸಿದ್ದಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕೂಡ. ನಾನು ಕೂಡ ಕರಡಿಗೋಡು ಒಳಕೆರೆಯ ನಿವಾಸಿ. ಸರಿ. ಇಲ್ಲಿ ಕಾವೇರಿ ನದಿ ಎಷ್ಟು ಮುಖ್ಯವೋ ಜೀವನದಿ, ಅಷ್ಟೇ ಅದರ ಸಂರಕ್ಷಣೆ ಕೂಡ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಅದರಲ್ಲಿ ರಿಪಬ್ಲಿಕ್ ಟಿವಿಯವರು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಾಗಾರ ನಿಜಕ್ಕೂ ಶ್ಲಾಘನೀಯ. ಇದು ಸರ್ಕಾರದ ಮಟ್ಟಿಗೆ ನೀವು ತಲುಪಿಸುವಲ್ಲಿ ಸಕ್ಸಸ್ ಆಗಿದ್ದೀರಿ. ನಿಮಗೆ ನನ್ನ ಅಭಿನಂದನೆಗಳು. ಇದು ಕಾಪಿ ಪಲ್ಪರ್ ಮಾತ್ರ ಅಲ್ಲ, ಈ ನದಿಗೆ ಬರ್ತಕ್ಕಂಥದ್ದು ಪ್ರತಿಯೊಂದು ಮನೆಯ ಶೌಚಾಲಯದಿಂದ ಹಿಡಿದು, ಕೊಳಚೆ ನೀರಿಂದ ಹಿಡಿದು, ಮತ್ತು ಮದುವೆ ಆಗಿರ್ತಕ್ಕಂಥ ಒಂದು ಕಲ್ಯಾಣ ಮಂಟಪದ ವೇಸ್ಟ್ ಅದು ಕೂಡ. ಹಾಗೆ ನಾನಾ ರೀತಿಯಲ್ಲಿ ಇದು ಕಾವೇರಿಯ ಒಡಲನ್ನು ಮಾಡ್ತಾ ಇದೆ. ಇದರ ಬಗ್ಗೆ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ. ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀನಿ ಸರ್? ಸ್ಥಳೀಯ ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ, ಮಾನ್ಯ ಮಂತ್ರಿಗಳಿಗೆ, ಮಾನ್ಯ ಸಂಸದರಿಗೆ, ಎಲ್ರಿಗೂ, ಉಸ್ತುವಾರಿ ಸಚಿವರಿಗೆ ತಾವೇನು ಆಗ್ರಹ ಮಾಡ್ತೀವಿ? ಈ ಕಾವೇರಿ ನದಿ ಇಷ್ಟೊಂದು ಕಲುಷಿತ ಆಗಿ ಕೆಟ್ಟೋಗಿದೆ ಅಂತ ಹೇಳಿದರೆ ಅದನ್ನು ಯೋಜನೆ ರೂಪಿಸಿ ಆದಷ್ಟು ಬೇಗ ಈ ನೀರಿನ ಶುದ್ಧೀಕರಣ ಕೆಲಸ ಆಗಬೇಕಾಗಿದೆ. ನಾವು ಇಲ್ಲಿಯೇ ಹುಟ್ಟಿ ಬೆಳೆದಿದ್ದೀವಿ. ಆಗಿನ ಕಾಲದಲ್ಲಿ ನಾವು ನೀರನ್ನು ನೋಡಿದರೆ ಎಷ್ಟೇ ಆಳಿದ್ರೂ ನೀರಿನ ಆಳ ಕಾಣ್ತಾ ಇತ್ತು. ಇವಾಗ ನೀರಿನ ಆಳ ಕಾಣ್ತಾ ಇಲ್ಲ. ಯಾಕೆಂದರೆ ಎಲ್ಲ ಕಪ್ಪಾಗಿಬಿಟ್ಟಿದೆ ನೀರು. ಇರುವ ಮಲಮೂತ್ರ ಕೊಳಚೆ ನೀರೆಲ್ಲ ಬಂದು ಸೇರಿ ಅದು ಕಾವೇರಿ ನೀರಲ್ಲ, ಇವಾಗ ಕೊಳಚೆ ನೀರಾಗಿಬಿಟ್ಟಿದೆ. ಈ ಕೊಳಚೆ ನೀರನ್ನು ಇವಾಗ ಉತ್ತರದಲ್ಲಿ ಗಂಗಾ ನದಿನ ಯಾವ ಥರ ದಕ್ಷಿಣದ ಗಂಗೆ ಅಂತಾರೆ, ಆದರೆ ಆ ಗಂಗೆಗೆ ಯಾವುದೇ ವಿಧದ ಒಂದು